ಹಾಯ್ ಹಲೋ ಅಭಿವ್ಯಕ್ತಿ ಕಥಾಲೋಕಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ 62ನೇ ಎಪಿಸೋಡ್ ಇವಾಗ ಶುರು ಮಾಡೋಣ. ಓಜಸ್ ಮಾತು ಕೇಳಿ ಆರುಷಿ ಮುಖ ಅರಳಿಬಿಟ್ಟಿತ್ತು. ನಿಜವಾಗ್ಲೂ ನೀವೀಗ ಈ ಊರಲ್ಲೇ ಸ್ವಲ್ಪ ದಿನ ಉಳಿದುಕೊಳ್ಳೋಕೆ ಒಪ್ಪಿಗೆ ಕೊಟ್ಟಿದ್ದ? ಅಂದರೆ ನಿಮ್ಮ ತಂದೆ ಹೇಳೋ ಕೆಲಸಗಳನ್ನು ವಹಿಸಿಕೊಳ್ಳೋಕೆ ರೆಡಿನಾ ಕೇಳಿದ್ರೆ ತಲೆ ಹಾಡಿಸಿ ಹೂ ಅಂದವನ ತುಟಿಗಳ ಮೇಲೆ ಸಣ್ಣ ನಗು ಆಗಾಗ ಮೂಡಿ ಮಾಯವಾಗುತ್ತಿರುವ ರೀತಿ ಕಂಡು ಯಾಕೀಗೆ ವಿಚಿತ್ರವಾಗಿ ಹಾಡ್ತಾ ಇದ್ದೀರಾ ಕೇಳಿದ್ರೆ ತಲೆ ಆಡಿಸಿ ಏನಿಲ್ಲ ಅಂದವನು ಮಗು ಜೊತೆ ಸೇರಿಸಿ ಬ್ಲ್ಯಾಂಕೆಟ್ ಹೊದ್ದು ನೀನು ಚೇಂಜ್ ಮಾಡಿ ಬಂದು ಮಲಗು. ಹಾಗೆ ನಾಳಿದ್ದು ಸೋಮವಾರ ಬೆಳಗ್ಗೆ ಬೇಗ ಬೆಂಗಳೂರಿಗೆ ಹೋಗಿ ಕೋರ್ಟ್ ಕೇಸ್ ಅಟೆಂಡ್ ಮಾಡಿ ಬರಬೇಕು. ಅದೊಂದು ಕೆಲಸ ಆಗಲಿ, ಆಮೇಲೆ ಅಪ್ಪ ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ಹೇಳ್ದ. ಓಜಸ್ ಮಾತು ಕೇಳಿ ಆರುಷಿ ಮುಖ ಪೆಚ್ಚಾಯಿತು. ಚಂದ್ರ, ಆ ಶಾಶ್ವತ್ ಅತಿ ಬುದ್ಧಿವಂತ. ಕೋರ್ಟ್ನಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ನೋಡಿದರೆ ಏನು ಮಾಡೋದು? ಅವಳ ಧ್ವನಿಯಲ್ಲಿ ಆತಂಕ ತುಂಬಿತ್ತು. ಭಯಕ್ಕೆ ಬಿಳಿಚಿಕೊಂಡಿದ್ದ ಅವಳ ಮುಖ ಕಂಡು ನಿಟ್ಟುಸಿರು ಬಿಟ್ಟ ಓಜಸ್, ನನ್ನ ಮಗ ಶಾಶ್ವತ್ ಬುದ್ಧಿವಂತ ಇರಬಹುದು, ಆದರೆ ನಾನು ಚಾಣಾಕ್ಷ. ಅವನು ತಪ್ಪಿಸಿಕೊಳ್ಳೋಕೆ 100 ದಾರಿ ಹುಡುಕಿದ್ರೆ ಅವನನ್ನು ಪರ್ಮನೆಂಟಾಗಿ ಲಾಕ್ ಮಾಡೋಕ್ಕೆ ನಾನು 1000 ದಾರಿ ಹುಡುಕಿಟ್ಟಿದ್ದೀನಿ. ನೋಡಾರು, ನಾನು ಕೇಸ್ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡ್ತಿಲ್ಲ ಅಂದ ಮಾತ್ರಕ್ಕೆ ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಉಳಿದು ಬಿಟ್ಟಿದ್ದೀನಿ ಅಂತಲ್ಲ. ನಾನು ಶ್ರವಣ್ ಕುಮಾರ್ ಅವರ ಜೊತೆಗೆ ನಿರಂತರವಾಗಿ ಟಚ್ಚಲ್ಲಿದ್ದೀನಿ. ಹಾಗೆ ಈ ಕೇಸ್ನಲ್ಲಿ ನಮಗೊಂದು ಮುಖ್ಯ ಲೀಡ್ ಸಿಕ್ಕಿದೆ. ನೋಡೋಣ ಸೋಮವಾರ ಜಡ್ಜ್ ಅದೇನು ಹೇಳಿಕೆ ಕೊಡ್ತಾರೆ ಅಂತ. ಹಾಗೆ ಪ್ರಾಸಿಕ್ಯೂಷನ್ ವಾದ ಮುಖ್ಯ ಆಗತ್ತೆ. ನೀನು ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡ, ನಾನು ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಹಾಗೆ ಈ ಮನೆಯಲ್ಲಿ ಸಿಂಹನ ಜೊತೆಗೆ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಬೇಡ. ನನಗೆ ಗೊತ್ತು ನಿಂಗೆ ಅವನ ಮೇಲೆ ಯಾವುದೋ ವಿಚಾರಕ್ಕೆ ಅನುಮಾನ ಬಂದಿದೆ ಅಂತ. ಆದರೆ ಎದುರಾಳಿಯನ್ನು ಮಾತಿನಿಂದ ಅಟ್ಯಾಕ್ಟ್ ಮಾಡಿ ಅವನು ಎಚ್ಚೆತ್ತುಕೊಳ್ಳುವಂತೆ ಮಾಡುವ ಬದಲು ನಮಗೇನೂ ಗೊತ್ತಿಲ್ಲ ಅನ್ನುವ ಹಾಗೆ ಸುಮ್ಮನಿದ್ದು ಅವನು ತನ್ನನ್ನು ಹಿಡಿಯುವವರೇ ಇಲ್ಲ ಅಂತ ಮರೆಯುತ್ತಾ ಇದ್ದಾಗ ಸರಿಯಾದ ಟೈಮ್ ನೋಡಿಕೊಂಡು ಸದೆ ಬಡಿದ್ರೆ ಅದರ ಮಜಾನೇ ಬೇರೆ. ಇದೆಲ್ಲ ಮಾಡಬೇಕು ಅಂದರೆ ನಮಗೆ ಮನೆಯವರ ಸಪೋರ್ಟ್ ಸಹ ಬೇಕು. ಅದಕ್ಕೆ ನನ್ನ ಚಿಕ್ಕಪ್ಪ ಹಾಗೆ ನನ್ನ ತಂಗಿ ಸತ್ಯ ಆ ಸಿಂಹನನ್ನು ಅತಿಯಾಗಿ ಸಪೋರ್ಟ್ ಮಾಡ್ತಾರೆ. ನೀನೇ ನೋಡಿದ್ಯಲ್ಲ, ಸಿಂಹ ಇರೋ ತಮ್ಮ ಒಬ್ಬಳೇ ಮಗಳ ಮೇಲೆ ರೇಗ್ತಾ ಇದ್ರೂ ಚಿಕ್ಕಪ್ಪ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇನ್ನು ಚಿಕ್ಕಮ್ಮ ಪಾಪ ಕಣೆ, ಒಂದು ಕಡೆ ದೊಡ್ಡ ಮಗನನ್ನು ಕಳ್ಕೊಂಡಿದ್ದಾರೆ. ಸೊಸೆ ನೀವ್ಯಾರೂ ಬೇಡ ಅಂತ ಈ ಮನೆಯವರನ್ನು ಕಾಲು ಕಸದಂತೆ ಕಾಣ್ತಾರೆ. ಕಿರಿಮಗ ಅದೇನೋ ತಪ್ಪು ಮಾಡಿದ್ದಾನೆ ಅಂತ ಮನೆ ಮಗನಿಗೆ ಕೊಡಬೇಕಾದ ಯಾವ ಜವಾಬ್ದಾರಿಯನ್ನು ಕೊಡದೆ ಒಂಥರ ಸಂಬಂಧಗಳಿಂದ ಅವನನ್ನು ಬಹಿಷ್ಕಾರ ಮಾಡಿದ್ದಾರೆ. ಮಗಳು ಆ ಸೀದೋಗಿರೋ ಆಲೂಗಡ್ಡೆ ಮುಖದವನ ಜೊತೆಗೆ ಕಷ್ಟಪಟ್ಟು ಸಂಸಾರ ಮಾಡಿಕೊಂಡಿದ್ದಾಳೆ. ಕಣ್ಣೆದುರಿಗೆ ಹೆತ್ತ ಮಕ್ಕಳು ಕಣ್ಣೀರು ನೋಡಿದ್ರೂ ಏನೂ ಮಾಡಲು ಆಗದ ಸ್ಥಿತಿಯಲ್ಲಿ ಇರುವ ಚಿಕ್ಕಮ್ಮನ ಕಣ್ಣಲ್ಲಿ ಬರೀ ನೋವು ಕಾಣಿಸುತ್ತೆ. ಹಾಗೆ ಮಹೇಂದ್ರನನ್ನು ನೋಡಿದ್ರೂ ಬೇಸರ ಆಗತ್ತೆ. ಚಿಕ್ಕಪ್ಪ ಮಗನನ್ನು ಕ್ಯಾರೆ ಅನ್ನದೇ ಅಳಿಯನಿಗೆ ಅತಿಯಾದ ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ನನಗೆ ಅದೇ ಕಣೆ ಉರಿಯೋದು. ಮಗ ಏನೇ ತಪ್ಪು ಮಾಡಿರಲಿ ಕ್ಷಮಿಸಿ ಅವನಿಗೊಂದು ಸೆಕೆಂಡ್ ಚಾನ್ಸ್ ಕೊಡೋ ಉದಾರ ಮನಸ್ಸು ಇಲ್ಲದ ನನ್ನ ಚಿಕ್ಕಪ್ಪ ತಮ್ಮ ಅಳಿಯನ ಕೆಟ್ಟ ಬುದ್ಧಿಯನ್ನು ಇಗ್ನೋರ್ ಮಾಡುತ್ತಲೇ ಬಂದಿದ್ದಾರೆ ಹೇಳಿದವನು ಚಿಂಟು ಕೊಸರಾಡಿದ್ದಕ್ಕೆ, ಆ ಆಲೂಗಡ್ಡೆ ಮಕ್ಕದವನ ಬಗ್ಗೆ ಮಾತನಾಡ್ತಾ ನಮ್ಮ ಕಂದನ ನಿದ್ದೆ ಹಾಳು ಮಾಡೋದು ಯಾಕೆ? ನಾಳೆ ನಿನ್ನ ಸಿಟಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೇ ಲಂಚ್ ಮಾಡ್ತಾ ಮಾತಾಡೋಣ. ಹಾಗೆ ಮನೆಯವರಿಗೆಲ್ಲ ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ಹೇಳ್ದ. ಓಜಸ್ ಮಾತಿಗೆ ಒಪ್ಪಿ ಚೇಂಜ್ ಮಾಡಿ ಬಂದು ಮಲಗಿದವಳಿಗೆ ತಾನೇ ಬ್ಲ್ಯಾಂಕೆಟ್ ಹೊದಿಸಿ ಚಿಂಟು ಆರು ಇಬ್ಬರನ್ನೂ ಸೇರಿಸಿಕೊಂಡು ಬಳಸಿ ಮಲಗಿದ ರೀತಿಗೆ ಆರುಷಿ ತುಟಿಗಳ ಮೇಲೆ ಸಣ್ಣ ನಗು ಎದ್ದಿತು. ತನ್ನ ಮೊದಲ ಮದುವೆಯಲ್ಲಿ ಶಾಶ್ವತ್ ಬಳಿ ಇವಳು ಸಂಸಾರ ಶುರು ಮಾಡೋಕೆ ಟೈಮ್ ಬೇಕು ಎಂದು ಕೇಳಿದಾಗ ಅವನು ಮೇಲ್ನೋಟಕ್ಕೆ ಒಪ್ಪಿಗೆ ಕೊಟ್ಟು ರಾತ್ರಿ ಹೀಗೆಯೇ ಬಳಸಿ ಮಲಗಿದ್ದನು. ಆದರೆ ಆಗ ಅವನ ಸ್ಪರ್ಶ ಆರುಷಿಗೆ ಕಸಿವಿಸಿ ಉಂಟು ಮಾಡಿತ್ತು. ಆದರೆ ಈಗ ಓಜಸ್ ಇವಳ ಜೊತೆಗೆ ಸಲುಗೆಯಲ್ಲಿ ನಡೆದುಕೊಳ್ಳುತ್ತಾ ಇದ್ದರೆ ಅವನ ನಡವಳಿಕೆಗೆ ಇವಳ ಮನಸ್ಸಿಗೆ ಮುದ ನೀಡುತ್ತಿದೆಯೇ ಹೊರತು ಯಾವುದೇ ಕಿರಿಕಿರಿ ಇಲ್ಲ, ಕೋಪ ಮೂಡ್ತಿಲ್ಲ. ಏನಾಗಿದೆ ನನಗೆ ಹೇಳಿಕೊಂಡು ಮಲಗಿದವಳು ಓಜಸ್ ಇವಳ ಭುಜದ ಮೇಲಿದ್ದ ಕೈ ಜಾರಿಸಿ ಅವಳ ಕೈ ಬೆಸೆದು ಮಲಗಿದರೆ ಯಾವುದೇ ವಿರೋಧ ತೋರದೆ ಅವನ ಕೈ ಮೇಲಿನ ಹಿಡಿತ ಬಿಗಿ ಮಾಡಿ ನಿದ್ದೆಗೆ ಜಾರಿದಳು. ಬೆಳಗ್ಗೆ ಎಂದಿನಂತೆ ದಿನ ಶುರುವಾಗಿತ್ತು. ಆರುಷಿ ಬೆಡ್ ಕಾಫಿ ಜೊತೆಗೆ ರೂಮ್ಗೆ ಬಂದವಳು ಸುಖ ನಿದ್ರೆಯಲ್ಲಿರುವ ಮಗನ ಹಣೆಗೆ ಮುತ್ತಿಟ್ಟು, ಚಂದ್ರ ಗುಡ್ ಮಾರ್ನಿಂಗ್ ಅವನ ಮುಂದೆಲೆ ಕೆದರಿ ವಿಶ್ ಮಾಡಿದ್ಲು.
ಹಾಕಳಿಸುತ್ತಾ ಎದ್ದು ಕೂತವನು, ನೀನು ಹೀಗೆ ದಿನ ನನಗೆ ಕ್ಯೂಟಾಗಿ ಎಬ್ಸಿದ್ರೆ ಅದು ನನಗೆ ಬರೀ ಗುಡ್ ಅಲ್ಲ, ಸ್ವೀಟ್ ಮಾರ್ನಿಂಗ್ ಆಗತ್ತೆ ಆರು ಹೇಳಿ ಅವಳು ಫ್ರೆಶ್ ಆಗಿ ಬನ್ನಿ ಅಂದರು ಕೇಳದೆ ಹಾಗೆಯೇ ಕಾಫಿ ಕುಡಿದು ಮತ್ತೆ ಮಗನ ಪಕ್ಕ ಮೈ ಚಾಚಿದ. ತಿಂಡಿಗೇನು ಕೇಳಿದರೆ ನಿಮ್ಮ ಫೇವ್ರೇಟ್ ಅಂತ ಅತ್ತೆ ಹೇಳ್ತಾ ಇದ್ರು ಎಂದರೆ ಕಣ್ಣರಳಿಸಿ ಸಾಗು ಮಸಾಲೆ ದೋಸೆನ ಕೇಳಿದರೆ ನಸುನಕ್ಕು ಹೂ ಅಂದಳು. ಹಾಗಾದರೆ ಮತ್ತೆ ಇವತ್ತು ಬ್ಯಾಟಿಂಗ್ ಮಾಡೋದೇ ಹೇಳಿದರೆ ಅವನ ಕೈಗೆ ಟವಲ್ ಕೊಟ್ಟು, ನಿಮ್ಮ ಬ್ಯಾಟಿಂಗ್ನ ಆಮೇಲೆ ಮಾಡೋರಂತೆ, ಈಗ ಮೊದಲು ಎದ್ದು ಸ್ನಾನ ಮಾಡ್ಕೊಂಡು ಬನ್ನಿ. ಹಾಗೆ ಬೇಜಾರಿಲ್ಲ ಅಂದರೆ ಇವತ್ತು ಚಿಂಟುಗೆ ನೀವೇ ಸ್ನಾನ ಮಾಡಿಸ್ತೀರಾ ಕೇಳಿದರೆ ಸರಿ ಅಂತ ತಲೆ ಆಡಿಸುತ್ತಾ ಚಿಂಟುನ ಎಬ್ಬಿಸಿ ಅವನ ಹಣೆಗೆ ಮುತ್ತಿಟ್ಟವನು ಅವನನ್ನು ಪೂರ್ತಿಯಾಗಿ ಎಚ್ಚರ ಆಗೋ ಮೊದಲೇ ಎತ್ತುಕೊಂಡು ಬಚ್ಚಲು ಮನೆ ಕಡೆಗೆ ನಡೆದ. ಬೆಡ್ಶೀಟ್ ಸರಿ ಮಾಡಿ ಹೊದಿಕೆ ಮಡಚಿ ಚಿಂಟುಗೆ ತೊಡಲು ಬೇಕಾದ ಬಟ್ಟೆಯನ್ನು ಕಬೋರ್ಡ್ನಿಂದ ತೆಗೆದಿಟ್ಟ ಆರುಷಿ ಬಾತ್ರೂಮ್ನಿಂದ ಅಪ್ಪ ಮಗನ ನೀರಿನ ಎರಚಾಟದ ಜೊತೆಗೆ ಕೂಗಾಟ ನಗು ಕೇಳಿ ಇವರಿಬ್ಬರ ಸ್ನಾನ ಇವತ್ತು ಮುಗ್ದ ಹಾಗೆ ಹೇಳ್ಕೊಂಡು ನಸು ನಗುತ್ತಾ ಕೋಣೆ ಹೊರಗೆ ಬರುತ್ತಲೇ, ಅತ್ತಿಗೆ ನಾಳೆ ಊರಿಗೆ ವಾಪಸ್ ಹೊರಟಿದ್ದೀರಾ ಅಲ್ವಾ, ಅದಕ್ಕೆ ಅಮ್ಮ ಚಿಂಟುಗೆ ತಿಂಡಿ ಮಾಡಿಕೊಡು ಅಂದರು. ನಿಪ್ಪಟ್ಟು ಹಾಗೆ ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ, ಅವನಿಗೆ ಇಷ್ಟ ಆಗತ್ತಾ ಕೇಳಿದರೆ ಅಲ್ಲೇ ಉಯ್ಯಾಲೆ ಮೇಲೆ ಕೂತು ನ್ಯೂಸ್ ಪೇಪರ್ ಓದುತ್ತಿರುವಂತೆ ನಾಟಕ ಆಡ್ತಿರುವ ಸಿಂಹನ ಕಣ್ಣು ತನ್ನ ಮೇಲೆ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಆರುಷಿ, ನೀನು ಇದೆಲ್ಲ ತೊಂದರೆ ಯಾಕೆ ತಗೊಳ್ತಾ ಇದ್ದೀಯ ಸತ್ಯ, ನಾವು ಈ ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ, ನಿಮ್ಮಣ್ಣ ಇನ್ಮೇಲೆ ನಾವು ಇಲ್ಲೇ ಇದೇ ಮನೆಯಲ್ಲಿ ಇರೋಣ ಅಂತ ಹೇಳಿದ್ದಾರೆ ಎಂದವಳ ಮಾತು ಕೇಳಿ ಸತ್ಯ ಬಲವಂತದ ನಗು ತಂದುಕೊಂಡು, ಹೌದಾ ಅತ್ತಿಗೆ, ತುಂಬ ಖುಷಿಯಾಯಿತು ಎಂದು ಹೇಳಿ ಗಂಡನ ಕಡೆಗೆ ನೋಡಿದವಳ ಮುಖ ಮಂಕಾದರೆ ಪೇಪರ್ ಪಕ್ಕಕ್ಕಿಟ್ಟು ಮೆಟ್ಟಿಲ ಕಡೆಗೆ ನೋಡಿದವನ ಮೊಗದ ತುಂಬ ಕೆಂಡದಂಥ ಕೋಪ ಎದ್ದು ಕಾಣ್ತಿತ್ತು. ಆರುಷಿ ಕಡೆಗೆ ಸುಡು ನೋಟ ಬೀರಿ ಮೆಟ್ಟಿಲೇರಿ ತನ್ನ ರೂಮ್ ಸೇರಿದ ಸಿಂಹನ ಕೋಪ ಈಗ ತಿರುಗಿದ್ದು ಹೆಂಡತಿ ಕಡೆಗೆ. ಸತ್ಯ ಬಾಯಿಲಿ, ಅವನ ಕೂಗು ಕೇಳಿ ಹೆಂಚಿನ ಮೇಲೆ ದೋಸೆ ಹಾಕುತ್ತಿದ್ದ ಹುಡುಗಿ ಗಡಿಬಿಡಿ ಮಾಡಿಕೊಂಡು ಅಡಿಗೆ ಮನೆ ಹೊರಗೋಡಿ ಬಿಟ್ಟಳು. ಮೆಲ್ಲಗೆ ಸತ್ಯ, ದೊಡ್ಡಮ್ಮ ಶಾರದಾ ಅವನ ಮಾತಿನ ಕಡೆಗೆ ಗಮನವೇ ಇಲ್ಲ. ಒಳ್ಳೆ ಹುಡುಗಿ, ಗಂಡನ ಕೂಗು ಕಿವಿಗೆ ಬಿದ್ದರೆ ಸಾಕು ಹೇಗೆ ಹೋಗ್ತಾಳೆ ನೋಡು, ತಾನು ಬಸರಿ ಅನ್ನೋದನ್ನು ಮರೆತು ಬಿಡ್ತಾಳೆ ಹೇಳಿ ಶಾರದಾ ಅವರು ತುಪ್ಪ ಜಿನುಗುವಂತೆ ದೋಸೆ ಮೇಲೆ ಸುರಿದ ರೀತಿಗೆ ಬೆರಗಾಗಿ, ಆರುಷಿ ಅತ್ತೆ ಇಷ್ಟೊಂದು ತುಪ್ಪ ಬೇಡ ಹೇಳಿದ್ರೆ ಕೈಯಲ್ಲಿದ್ದ ಮಗಚುವ ಕೈನ ಹೊಡೆಯುವಂತೆ ಸನ್ನೆ ಮಾಡಿ, ನಿನ್ನ ಡಯಟ್ ಪಯಟೆಲ್ಲ ನೀನು ಊರಲ್ಲಿಟ್ಕೊ, ಇಲ್ಲಿ ನಾನು ಹೇಳ್ದಾಗೆ ಕೇಳಬೇಕು ಹೇಳಿದರೆ ಅತ್ತೆ ಮಾತಿಗೆ ವಿಧೇಯ ವಿದ್ಯಾರ್ಥಿಯಂತೆ ತಲೆ ಆಡಿಸ್ತಾಳೆ. ಸ್ನಾನ ಮುಗಿಸಿ ಶುಭ್ರವಾದ ಬಟ್ಟೆ ತೊಟ್ಟು ಹಾಗೆ ಅಡುಗೆ ಮನೆ ಬಾಗಿಲಿಗೆ ಬಂದ ಅಪ್ಪ ಮಗ ಆರುಷಿ ಅತ್ತೆ ಮಾತಿಗೆ ಬೆದರಿದಂತೆ ತಲೆ ಆಡಿಸಿದ ರೀತಿಯನ್ನು ಕಂಡು ನಕ್ಕರೆ ಅವಳು ಓಜಸ್ ಕಡೆಗೆ ಸುಡು ನೋಟ ಬೀರಿದ್ಲು. ಬರೀ 7-8 ತಿಂಗಳು ತಾನೇ ಇಲ್ಲೇ ಇದ್ರಾಯ್ತು ಅಂದ್ಯಲ್ಲ, ಅನುಭವಿಸು, ಅವಳಿಗೆ ಮಾತ್ರ ಕೇಳೋ ಹಾಗೆ ಹೇಳಿ ಹೋಗಿ ಹಾಲ್ನಲ್ಲಿ ತನ್ನ ಅತ್ತೆ ಮಾವನ ಜೊತೆಗೆ ಮಾತನಾಡುತ್ತಾ ಕುಳಿತ. ತಾತ ಹೇಳಿಕೊಟ್ಟಂತೆ ಸ್ನಾನದ ನಂತರ ಚಿಂಟು ದೇವರ ಮುಂದೆ ಹೋಗಿ ಕೈ ಮುಗಿದು ಅಲ್ಲೇ ಇದ್ದ ವಿಭೂತಿಯನ್ನು ಹಣೆಗಿಟ್ಕೊಂಡು ಕುಮಾರ್ ಅವರ ಬಳಿಗೆ ಬಂದು, ಮಾಮಕ್ಕಿಗೆ ಯಾವಾಗಲೂ ನಾನು ಗುಡ್ ಬಾಯ್ ಥರ ಇರೋ ಹಾಗೆ ಹೆಲ್ಪ್ ಮಾಡು ಅಂತ ಕೇಳ್ಕೊಂಡೆ ತಾತ ಮುದ್ದಾಗಿ ಹೇಳ್ದ. ನನ್ನ ಜಾಣಮರಿ, ಈಗ ಅಮ್ಮಂಗೆ ತಟ್ಟೆಯಲ್ಲಿ ತಿಂಡಿ ಹಾಕ್ಕೊಡೋ ಕೇಳು, ನಾನೇ ತಿನ್ನಿಸ್ತೀನಿ ಹೇಳಿದರು. ಚಿಂಟು ಅಪ್ಪ ಅಮ್ಮನ ಜೊತೆಗೆ ಇದೇ ಊರಲ್ಲಿ ಉಳಿಯುತ್ತಾನೆ. ದಿನಾ ಬೆಳಗ್ಗೆ ಅವನನ್ನು ಮುದ್ದು ಮಾಡಿ ಎಬ್ಬಿಸಿ ಸ್ನಾನ ಮಾಡಿಸಿ ಸ್ಕೂಲ್ಗೆ ತಯಾರು ಮಾಡ್ತಾ ಇದ್ದ ದಿನಗಳನ್ನು ನೆನೆದು ಇನ್ಮುಂದೆ ಅವನ್ನೆಲ್ಲ ಮಿಸ್ ಮಾಡಿಕೊಳ್ಳುವೆ ಎಂದು ಮನದಲ್ಲೇ ಮರಗಿದ್ರು ಕುಮಾರ್. ಆದರೆ ಮಗಳ ಮುಂದೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸಲಿಲ್ಲ. ಕಾರಣ ಅವಳು ಅಪ್ಪನಿಗೆ ನೋವಾಗ್ತಿದೆ ಅಂತ ತಮ್ಮ ಜೊತೆಗೆ ಹೊರಟು ಬರುವ ನಿರ್ಧಾರ ಮಾಡಿಬಿಟ್ರೆ ಕಷ್ಟ ಅಂತ ದೀರ್ಘ ಉಸಿರನ್ನು ಹೊರದಬ್ಬಿ, ಓಜಸ್, ನಿಮ್ಮ ಮನೆಯವರು, ಈ ಊರು, ಇಲ್ಲಿನ ವಾತಾವರಣ ಎಲ್ಲವೂ ಮನಸ್ಸಿಗೆ ಖುಷಿ ನೆಮ್ಮದಿ ಕೊಡ್ತು. ನಮ್ಮ ಮಗಳು ಇಲ್ಲಿ ನಿಮ್ಮವರ ಜೊತೆಗೆ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಒಂದು ಬೇಡಿಕೆ ನಿಮ್ಮಲ್ಲಿ, ಅವಳೇನಾದರೂ ನಿಮ್ಮ ಮೇಲೆ ಮುನ್ಸು ಇಲ್ಲ ಬೇಸರ ತೋರಿದ್ರೆ ನೀವೇ ಅವಳಿಗೆ ಬೈದು ಬುದ್ಧಿ ಹೇಳಬೇಕು. ದಯವಿಟ್ಟು ಅವಳ ನಡವಳಿಕೆಗೆ ಅನ್ಯತಾ ಭಾವಿಸಬೇಡಿ, ಕೋಪ ಮಾಡಿಕೊಳ್ಬೇಡಿ. ಏನಾದರೂ ಸಹಾಯ ಬೇಕಿದ್ದಲ್ಲಿ ನನಗೆ ಫೋನ್ ಮಾಡಿ ಎಂದು ಹೇಳಿ ಮೊಮ್ಮಗನಿಗೆ ತಿಂಡಿ ತಿನ್ನಿಸಿ ಅವನನ್ನು ಮನಸ್ಸೋ ಇಚ್ಛೆ ಮುದ್ದು ಮಾಡಿದ್ರು. 11 ಗಂಟೆಗೆ ಬಸ್ಗೆ ನಾವು ಹಾಸನಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರು ಬಸ್ ಹತ್ತೀವಿ. ಕುಮಾರ್ ಅವರು ಹೇಳಿದ್ರೆ ಓಜಸ್ ಅವರಿಗೆ ಇವತ್ತೊಂದು ದಿನ ಇಲ್ಲೇ ಉಳ್ಕೊಳ್ಳುವಂತೆ ಕೇಳಿಕೊಂಡ. ಮಾವ, ನಾಳೆ ಕೋರ್ಟ್ ಕೇಸ್ ಇದೆ, ಹೇಗಿದ್ರೂ ನನಗೆ 6ಗೆ ಸಮನ್ಸ್ ಬಂದಿದೆ, ಬೆಂಗಳೂರಿಗೆ ಹೋಗಲೇಬೇಕು, ಸೊ ನಮ್ಮ ಜೊತೆಗೆ ಬನ್ನಿ. ಮಹೇಂದ್ರನಿಗೆ ಹೇಗಿದ್ರೂ ಇಲ್ಲಿ ಮಾಡೋ ಕೆಲಸ ಇಲ್ಲ ಅಲ್ವಾ, ಅವನನ್ನು ಕರ್ಕೊಂಡು ಅವನ ಕಾರ್ನಲ್ಲೇ ಹೋಗೋಣ ಹೇಳಿದವನು
ಸುತ್ತಲೂ ಕಣ್ಣಾಡಿಸಿ ಎಲ್ಲಿ ಅಣ್ಣ ಕಾಣ್ತಾ ಇಲ್ಲ ಕೇಳಿದ್ರೆ ತ್ವಿಷಾನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಬೆಳಗ್ಗೆನೆ ಹೋದವನು ಇನ್ನೂ ಬಂದಿಲ್ಲ. ಅಲ್ಲಿಂದನೇ ತೋಟದ ಮನೆಗೆ ಹೋದ ಅನ್ಸತ್ತೆ. ತನ್ನ ಚಿಕ್ಕಮ್ಮನ ಮಾತಿಗೆ ಸರಿ ಅಂತ ತಲೆ ಆಡಿಸಿ ಆರುಷಿ ಕಡೆಗೆ ನೋಡಿ ಕಣ್ಸನ್ನೆ ಮಾಡ್ದ. ಅತ್ತೆ ಮಾವ, ನಿಮ್ಮ ಮಗ ನನ್ನ ಟೌನ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಹೋಗಿ ಬರೋದಾ ಕೇಳಿದ್ರೆ ಶಾರದಾ ಅವರು ಖುಷಿಯಲ್ಲಿ ಒಪ್ಪಿಗೆ ಕೊಟ್ಟು, ಮನೆಯಲ್ಲಿ ಜಾನಕಿ ರಾಮನ ಬೈಕ್ ಇದೆ, ಹಾಗೆ ನಿಂತು ಅದು ಧೂಳಿಡಿತಿದೆ, ಅದನ್ನೇ ತೆಗೆದುಕೊಂಡು ಹೋಗಿ ಹೇಳಿದರೆ ಸಿಂಹ ತನ್ನ ಕಣ್ಣಿಗೆ ಬಿದ್ದಿಲ್ಲದ ಕಾರಣ ರಾಜಾರೋಷವಾಗಿ ಉಯ್ಯಾಲೆ ಮೇಲೆ ಕೂತಿದ್ದ ಚಿಂಟು ಅಮ್ಮನ ಮಾತು ಕೇಳಿ, ಅಮ್ಮ ಈಗ ನಾವು ಬೈಕಲ್ಲಿ ಬೂ ಓದ್ತೀವಾ ಕೇಳ್ದ. ಆರುಷಿ ಸ್ವಲ್ಪ ಹಿಂಜರಿಕೆಯಲ್ಲಿ, ಚಿಂಟು ಅದು ಹೊರಗೆ ಮಳೆ ಬರೋ ಹಾಗಿದೆ, ಅದಕ್ಕೆ ನಾನು ನಿನ್ನ ಅಪ್ಪ ಇಬ್ಬರೇ ಹೋಗಿ ಬರ್ತೀವಿ, ನೀನು ನಿನ್ನ ಅಜ್ಜಿ ತಾತ ಬೆಳ್ಳಿ ಜೊತೆಗೆ ಆಟ ಆಡ್ಕೊಂಡಿರು, ನಿನಗೆ ಬರ್ತಾ ಹೊಸ ಡ್ರೆಸ್ಸು ಶೂಸ್ ಎಲ್ಲ ತೊಗೊಂಡು ಬರ್ತೀವಿ ಹೇಳಿದ್ರೆ ನಾನು ಜೊತೆಗೆ ಬರಬೇಕು ಎಂದು ಹಠ ಹಿಡಿದವನು ಕೋಪಕ್ಕೆ ಮುಖ ದುಮ್ಮಿಸಿಕೊಂಡು ಕೂತ. ಪಾಪ ಕಂದ, ಇದನ್ನು ಜೊತೆಗೆ ಕರ್ಕೊಂಡು ಹೋದರೆ ಏನಾಗತ್ತೆ? ನಂಜಪ್ಪನವರು ಕೇಳಿದ್ರೆ, ಹಣೆ ನೀವ್ಕೊಂಡ ಓಜಸ್ ಮೈ ಡಿಯರ್ ಅನ್ರೊಮ್ಯಾಂಟಿಕ್ ಅಪ್ಪ, ನಾನು ಆರು ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ, ಈ ಊರಲ್ಲಿ ಮದುವೆ ಆದಮೇಲೆ ನಮ್ಮ ಮೊದಲ ಡೇಟ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹೇಳಿದ್ರೆ ನಸು ನಕ್ಕು ಮಗನ ಬೆನ್ನು ತಟ್ಟಿ, ಆಯ್ತಪ್ಪ ಹೋಗಿ ಬನ್ನಿ, ಚಿಂಟುನ ನಾವು ನೋಡ್ಕೊಳ್ತೀವಿ ಹೇಳಿದ್ರೆ ಶಾರದಾ ಅವರು ಮಗ ಸೊಸೆ ನಡುವೆ ಬೆಳೆಯುತ್ತಿರುವ ಈ ನಿಕಟತೆಯನ್ನು ಕಂಡು ತಮ್ಮ ಆಸೆ ಬಲು ಬೇಗನೆ ಈಡೇರುವುದು ಅನ್ನೋ ಖುಷಿಯಲ್ಲಿ ಚಿಂಟುನ ಮುದ್ದಿಸಿ ರಮಿಸಿ ತಮ್ಮ ಜೊತೆಗೆ ಉಳಿದುಕೊಳ್ಳುವಂತೆ ಒಪ್ಪಿಸಿದ್ರು. ಭತ್ತ ನನಗೆ ಬೆಳ್ಳಿಗೆ ಚಾಕೆಟ್ ತೊಗೊಂಡು ಬನ್ನಿ ತನ್ನ ಅಪ್ಪ ಅಮ್ಮನ ಬಳಿ ಆದೇಶವಿಟ್ಟಂತೆ ಹೇಳ್ದ. ಕಳ್ಳನ ಮಗ ಚೋಟದ್ದ ಇದ್ದಾನೆ, ಈಗಲೇ ಅತ್ತೆ ಮಗಳಿಗೆ ಸೇರಿಸಿ ಚಾಕ್ಲೇಟ್ ಕೇಳ್ತಾ ಇದ್ದಾನಲ್ಲ ಗೊಣಗುತ್ತಾ ತನ್ನ ಅಣ್ಣನ ಬೈಕಿಯನ್ನು ಚಿಕ್ಕಮ್ಮನ ಬಳಿ ಕೇಳಿ ಪಡೆದ ಓಜಸ್. ಅದನ್ನು ಒರೆಸಿ ಕ್ಲೀನ್ ಮಾಡಿರ್ತೀನಿ ಎಂದು ಹೇಳಿ ಮನೆ ಹೊರಗೆ ನಡೆದ್ರೆ ಆರುಷಿ ಮನೆಯ ಹಿರಿಯರಿಗೆ ತಿಳಿಸಿ ಚಿಂಟುಗೆ ಮುತ್ತಿಟ್ಟು ಆದಷ್ಟು ಬೇಗ ವಾಪಸ್ ಬರ್ತೀವಿ ಎಂದು ಹೇಳಿ ಹೊರಟವಳು ಹೊರಡುವ ಮೊದಲು ಮಗು ಕಡೆ ನಿಮ್ಮ ಗಮನ ಇರಲಿ ಅಂತ ತನ್ನ ಅಪ್ಪ ಹಾಗೆ ಮಾವನಿಗೆ ಹೇಳಿಯೇ ಹೊರಟಳು. ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಸುಳ್ಳು ಹೇಳುವ ಅವಶ್ಯಕತೆ ಏನಿತ್ತು? ಸಿಡಿಮಿಡಿಗೊಳ್ಳುತ್ತಲೇ ಬೈಕ್ ಏರಿದ್ಲು ಆರುಷಿ. ಮತ್ತೇನು ಈ ಮೂನ್ ಜೊತೆಗೆ ಕ್ಯೂಟಿ ಹನಿಮೂನ್ಗೆ ಬರ್ತಿದ್ದಾಳೆ ಅಂತ ಹೇಳಬೇಕಿತ್ತಾ? ನಿಮ್ಮನೆಯವರಿಗೂ ಗೊತ್ತಿದೆ ಅವರ ಮಗ ಅಷ್ಟೊಂದು ಅದೃಷ್ಟವಂತ ಅಲ್ಲ ಅಂತ ಹೇಳಿ ಬೈಕ್ ಸ್ಟಾರ್ಟ್ ಮಾಡ್ದ. ಸುಮಾರು ಅರ್ಧ ಗಂಟೆ ಟೌನ್ ತಲುಪಿದ ಜೋಡಿ ಯಾವುದೇ ಸಿನಿಮಾ ಶಾಪಿಂಗ್ ಅಂತ ಅಲ್ಲ, ಬದಲಿಗೆ ನೇರವಾಗಿ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುವವರ ಮನೆಗೆ ಬಂದರು. ಓಜಸ್ನ ಗುರುತು ಹಿಡಿದು ಅವನ ತಂದೆಯ ಬಗ್ಗೆ ವಿಚಾರಿಸುತ್ತಾ ಆತ್ಮೀಯವಾಗಿ ಮನೆಯೊಳಗೆ ಬರಮಾಡಿಕೊಂಡ ಕ್ಯಾಶಿಯರ್ ಭಾಸ್ಕರ್ ಮೊದಲಿಗೆ ಎಷ್ಟೇ ಬೇಡ ಅಂದರೂ ಕಾಫಿ ತಿಂಡಿಯ ಉಪಚಾರ ಮಾಡಿದ್ರು. ಭಾಸ್ಕರ್ ತಂದೆ ಹಾಗೂ ನಂಜಪ್ಪನವರದ್ದು ಬಾಲ್ಯದ ಗೆಳೆತನ. ಆದರೆ ಭಾಸ್ಕರ್ ಓಜಸ್ಗಿಂತ ಸುಮಾರು 10 ವರ್ಷಕ್ಕೆ ದೊಡ್ಡವನು. ಹೆಂಡತಿ ಮಕ್ಕಳೊಂದಿಗೆ ತನ್ನ ಪುಟ್ಟ ಸಂಸಾರವನ್ನು ನೆಮ್ಮದಿಯಾಗಿ ತೂಗಿಸಿಕೊಂಡು ಹೋಗ್ತಿರುವವನ ತಂದೆ ತಾಯಿ ಈಗಲೂ ಹಳ್ಳಿಯಲ್ಲೇ ವ್ಯವಸಾಯ ಮಾಡಿಕೊಂಡಿರೋವರು. ತೀರಾ ಕೈಲಾಗದ ಸ್ಥಿತಿಗೆ ಬಂದಾಗ ನಿನ್ನ ಜೊತೆಗೆ ಬಂದು ಇರ್ತೀವಿ ಎಂದು ಹೇಳಿರುವ ಭಾಸ್ಕರ್ ತಂದೆ ತಾಯಿಗೆ ಇವನ ಹೊರತಾಗಿ ಇನ್ನಿಬ್ಬರು ಹೆಣ್ಮಕ್ಳು. ಅವರ ಮದುವೆಯನ್ನು ಸಹ ಬಹಳ ಹಿಂದೆಯೇ ಮಾಡಿ ಪೋಷಕರಾಗಿ ತಮ್ಮ ಮೂಲ ಕರ್ತವ್ಯಗಳನ್ನು ಮುಗಿಸಿ ಈಗ ಭೂಮಿ ತಾಯಿಯ ಸೇವೆ ಮಾಡಿಕೊಂಡಿದ್ದಾರೆ. ಭಾಸ್ಕರ್, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಿತ್ತು, ಬಟ್ ಇದು ಅನ್ಅಫಿಷಿಯಲ್ ಆಗಿ ಆಗಬೇಕು. ಯಾರಿಗೂ, ಅದರಲ್ಲಿ ಮುಖ್ಯವಾಗಿ ನಮ್ಮನೆಯವರಿಗೆ ನಾವಿಲ್ಲಿ ಬಂದು ನಿನ್ನ ಹತ್ರ ಇದೆಲ್ಲ ವಿಚಾರಿಸಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು. ನನ್ನ ಭಾವ ಅಭಯಸಿಂಹ ಅವರ ಖಾತೆ ನಿನ್ನ ಬ್ಯಾಂಕ್ನಲ್ಲೇ ಇರೋದಲ್ವಾ, ಅದರಲ್ಲಿ ಎಷ್ಟು ಅಮೌಂಟ್ ಇದೆ, ಇದಲ್ಲದೆ ಬೇರೆ ಏನಾದರೂ ಇನ್ನೊಂದು ಸೆಕೆಂಡರಿ ಅಥವಾ ಬೇನಾಮಿ ಅಕೌಂಟ್ ಇದೆಯಾ, ಅರ್ಜೆಂಟಾಗಿ ತಿಳ್ಕೊಬೇಕಿತ್ತು ಹೇಳ್ದ. ಇದ್ದಕ್ಕಿದ್ದ ಹಾಗೆ ಮನೆ ಬಾಗಿಲಿಗೆ ಬಂದು ಈ ಥರ ಒಬ್ಬರ ಖಾಸಗಿ ಡೀಟೇಲ್ಸ್ ಕೇಳ್ತಾ ಇರೋದನ್ನು ತಾನು ಕೊಡೋದಕ್ಕೆ ಆಗಲ್ಲ ಅಂತ ನಯವಾಗಿಯೇ ಭಾಸ್ಕರ್ ನಿರಾಕರಿಸಿದ್ದಕ್ಕೆ ಓಜಸ್ ರೊಚ್ಚಿಗೆದ್ದವನಂತೆ ಎದ್ದು ನಿಂತು, ಹೋಗಿ ನೀನು ನಮ್ಮೂರವನು, ನಮ್ಮ ತಂದೆ ಸ್ನೇಹಿತನ ಮಗ ಅಂತ ಸಹಾಯ ಕೇಳಿಕೊಂಡು ಬಂದೆ ನೋಡು, ನನಗೆ ಬುದ್ಧಿ ಇಲ್ಲ. ವರ್ಕ್ ಎಥಿಕ್ಸ್ ಅಂದ್ಕೊಂಡು ಮೋಸಗಾರರಿಗೆ ಸಪೋರ್ಟ್ ಮಾಡುವ ನಿನ್ನಂತಹ ಜನರಿಗೆ ಗುಂಡಿಟ್ಟು ಕೊಂದರೂ ಪಾಪ ಬರಲ್ಲ ಅಬ್ಬರಿಸಿದ. ಓಜಸ್ ನಡೆದುಕೊಂಡ ರೀತಿಗೆ ತಲೆ ಚುಚ್ಕೊಂಡ ಆರ್ಷಿ ಅವನ ತೋಳು ಹಿಡಿದು ಸಮಾಧಾನ ಚಂದ್ರ, ಪ್ಲೀಸ್, ನಾವು ನಮ್ಮ ಕೆಲಸ ಆಗಬೇಕು ಅಂತ ಬಂದಿರೋದು, ಇವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೋಬೋದೇ ಹೊರತು ನೀವು ಸಹಾಯ ಮಾಡಲೇಬೇಕು ಅಂತ ದೊಂಬಾಲು ಬೀಳೋಕ್ಕಾಗಲ್ಲ ಎಂದಳು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು.